ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿರೋದು ಸುಮ್ಮನೆ ಅಲ್ಲ. ಕಾಂಗ್ರೆಸ್ನವರು ಸರಣಿ ಸೋಲಿನ ನಂತರ ಅತಿ ಬುದ್ಧಿವಂತಿಕೆ ಮಾಡಿ ಬಿಹಾರದಲ್ಲಿ ವೋಟ್ ಚೋರಿ ಮತಗಳ್ಳತನ ಅನ್ನುವ ಅಜೆಂಡಾ ತಂದಿದ್ರು, ಇಲ್ಲದೆ ಇರುವ ಹೈಪ್ ಸೃಷ್ಟಿ ಮಾಡಿದ್ರು. ಈಗ ಅದೇ ತಿರುಗುಬಾಣ ಆಗಿದೆ ಕಾಂಗ್ರೆಸ್ಗೆ. ಎಲೆಕ್ಷನ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ ಬ್ರಹ್ಮಾಸ್ತ್ರ ಕೊಟ್ಟಿರೋದು ಸ್ವತಃ ರಾಹುಲ್ ಗಾಂಧಿ ಅವರ ಬುಡಕ್ಕೆ ಬಂದಿದೆ. ಈಗ ಈ ಸಂಚಿಕೆ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ರಣರೋಚಕವಾಗಿರಲಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಮೋದಿಯನ್ನ ಕೆಡುವುದಕ್ಕೆ ತೋಡಿದ್ದ ಕೆಡ್ಡಕ್ಕೆ ರಾಹುಲ್ ಗಾಂಧಿ ಅವರೇ ಬಿದ್ದು ಒದ್ದಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಕೈ ತೊಳ್ಕೊಂಡು ಈಗ ರಾಹುಲ್ ಗಾಂಧಿ ಅವರ ಹಿಂದೆ ಬಿದ್ದಿದ್ದಾವೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದೆ ಚುನಾವಣಾ ಆಯೋಗ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಬಿಹಾರದಲ್ಲಿ ಆಗೋಗಿದೆ ಆಲ್ರೆಡಿ. ಚುನಾವಣಾ ಆಯೋಗ ಓಪನ್ ಚಾಲೆಂಜ್ ಹಾಕಿದೆ, ಆಹ್ವಾನ ಕೊಟ್ಟಿದೆ. ನಿಮ್ಮ ಮತ ಏನಾದ್ರೂ ಮತದಾರರ ಪಟ್ಟಿಯಲ್ಲಿ ಬಿಟ್ಟೋಗಿದ್ರೆ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ. ಸೆಪ್ಟೆಂಬರ್ 30ರವರೆಗೂ ಅವಕಾಶ ಇದೆ ಅಂತ ಓಪನ್ ಚಾಲೆಂಜ್ ಹಾಕಿದೆ. ಅಷ್ಟೇ ಅಲ್ಲ, 65 ಲಕ್ಷ ಮತದಾರರನ್ನ ಬಿಹಾರದ ವೋಟರ್ ಲಿಸ್ಟ್ ಇಂದ ಚುನಾವಣಾ ಆಯೋಗ ಕಿಕ್ಔಟ್ ಮಾಡಿರೋದು. ಇವರೆಲ್ಲ ಯಾರ್ ಗೊತ್ತಾ? ಕೇವಲ ಆಧಾರ್ ಕಾರ್ಡ್ ಅನ್ನು ತೋರಿಸಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಸೇರಿಸಿದ್ದವರು. ಕಾಮಿಡಿ ಏನ್ ಗೊತ್ತಾ? ಚುನಾವಣಾ ಆಯೋಗ ಹೇಳಿದೆ, ಈ 65 ಲಕ್ಷ ಜನ ವೋಟರ್ ಲಿಸ್ಟ್ ಇಂದೇನು ಬಿಟ್ಟಿದೀವಿ, ಇಲ್ಲ ನಿಮ್ಮಿಂದಲೇ ತಪ್ಪಾಗಿರೋದು ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ದಾಖಲೆ ತೆಗೆದುಕೊಂಡು ಬನ್ನಿ, ಮತ್ತೆ ಆಡ್ ಮಾಡ್ತೇವೆ ಅಂತ ಚಾಲೆಂಜ್ ಹಾಕಿದೆ ಚುನಾವಣಾ ಆಯೋಗ. ಏನಿದು 65 ಲಕ್ಷ ಜನ ವೋಟರ್ ಗಳ ರಹಸ್ಯ, ಷಡ್ಯಂತ್ರ ಇರೋದೇ ಇಲ್ಲಿ ನೋಡಿ. ಸ್ಪಷ್ಟವಾಗಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು 65 ಲಕ್ಷ ಜನರನ್ನ ಬಿಹಾರದಲ್ಲಿ ವೋಟರ್ ಲಿಸ್ಟ್ ಇಂದ ಕೈ ಬಿಟ್ಟಿದ್ದೇವೆ ಅಂತ. ವೋಟ್ ಚೋರಿ ಮತಗಳ್ಳತನ ಅಂತ ಬೊಂಬಡ ಬಾರಿಸ್ತಾರಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು, ಚುನಾವಣಾ ಆಯೋಗನೇ ಸವಾಲ್ ಹಾಕಿದೆ, 65 ಲಕ್ಷ ಜನರನ್ನ ಲಿಸ್ಟ್ ಇಂದ ಬಿಟ್ಟಿದ್ದೇವೆ ಅಂತ. ಈಗ ಹೋಗಿ ಕೇಳಿ ಯಾಕೆ ಬಿಟ್ಟಿದ್ದೀರಾ ಅಂತ. ಎಲ್ಲರ ಇತಿಹಾಸ ಬಟಾ ಬಯಲಾಗತ್ತೆ, ಕಳ್ಳಾಟ ಆಡಿದ್ದೆಲ್ಲ ಬಯಲಿಗೆ ಬರುತ್ತೆ. ದಾಖಲೆ ಸಮೇತ ಉತ್ತರ ಕೊಡೋದಕ್ಕೆ ಚುನಾವಣಾ ಆಯೋಗ ರೆಡಿಯಾಗಿ ಕೂತಿದೆ, ಬರ್ಲಿ ಅಂತ. ಇಲ್ಲದೆ ಇರುವ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 6 ಅಡಿ 10 ಅಡಿ ಸ್ಕ್ರೀನ್ ಹಾಕಿ ಲಚ್ಚರ್ ರೀತಿ ಭಾಷಣ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಅಫಿಡವಿಟ್ ಕೊಟ್ರ ಕೊನೆಗೂ ಚುನಾವಣಾ ಆಯೋಗಕ್ಕೆ ಇಲ್ಲ, ಕಂಪ್ಲೇಂಟ್ ಕೊಟ್ರ ಕೊನೆಗೂ ಇಲ್ಲ. ಅಂದ್ರೆ ಹಿಟ್ ಅಂಡ್ ರನ್ ಮಾಡುವುದು, ಜನರಲ್ಲಿ ಇಲ್ಲದೆ ಇರುವ ಭಯವನ್ನ ಸೃಷ್ಟಿ ಮಾಡಿ ಓಡಿ ಹೋಗೋದು. ಯಾರೆಲ್ಲರನ್ನ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಇಂದ ಕೈ ಬಿಟ್ಟಿದೆ, ಇವರಲ್ಲಿ ಯಾರೊಬ್ರು ಚುನಾವಣಾ ಆಯೋಗದ ಕದ ತಟ್ಟಿಲ್ಲ ನೋಡಿ, ಯಾಕೆ ನಮ್ಮನ್ನ ಬಿಟ್ರಿ ಅಂತ. ಅಂದ್ರೆ ಕಳ್ಳಾಟ. ತಮ್ಮ ಸೋಲಿನ ಹೊಣೆಯನ್ನ ಚುನಾವಣಾ ಆಯೋಗದ ತಲೆಗೆ ಕಟ್ಟೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲದೆ ಇರುವ ಮತಗಳ್ಳತನದ ಆರೋಪ ಮಾಡಿ ಬಿಹಾರದಲ್ಲಿ 16 ದಿನ ವೋಟರ್ ಯಾತ್ರೆ ಮಾಡಿದ್ರು ರಾಹುಲ್ ಗಾಂಧಿ. ನಂತರ ಸುಸ್ತಾಗಿದೆ ನನಗೆ ಅಂತೇಳಿ ಮಲೇಷ್ಯಾದಲ್ಲಿ ಎಂಜಾಯ್ ಮಾಡೋದಕ್ಕೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಮಹತ್ವದ ಆದೇಶ ಬಂದಿದೆ. ಸರಿ, ನೀವ್ ಹೇಳೋ ಪ್ರಕಾರ ಆಧಾರ್ ಕಾರ್ಡ್ ಅನ್ನ ವೋಟರ್ ಲಿಸ್ಟ್ ಗೆ ಆಡ್ ಮಾಡೋದಕ್ಕೆ 12ನೇ ದಾಖಲೆಯಾಗಿ ಸೇರಿಸ್ತಾ ಇದ್ದೇವೆ, ಆದ್ರೆ ಇದು ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಿದ್ದು ಅಂತಾನು ಸುಪ್ರೀಂ ಕೋರ್ಟ್ ಹೇಳಿದೆ. ನಮಗೆ ಜಯ ಸಿಕ್ಬಿಟ್ಟಿದೆ, ಆಧಾರ್ ಕಾರ್ಡ್ ನ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದೆ ಅಂತ ಸೆಲೆಬ್ರೇಷನ್ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಇಲ್ಲೇ ನೋಡಿ ಟ್ವಿಸ್ಟ್ ಇಟ್ಟಿರೋದು ಸುಪ್ರೀಂ ಕೋರ್ಟ್. ಆದ್ರೆ ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನು ಆಡ್ ಮಾಡುವಾಗ ಆಧಾರ್ ಕಾರ್ಡ್ ನ ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಈ ಪವರ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ. ಇನ್ ಮುಂದೆ ಆಧಾರ್ ಕಾರ್ಡ್ ತೋರಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವವರ ಸಂಪೂರ್ಣ ತನಿಖೆ ಮಾಡಿ ಅದು ಜಿನೈನ್ ಆಗಿದ್ರೆ ಮಾತ್ರ ಲಿಸ್ಟ್ ಗೆ ಆಡ್ ಆಗುತ್ತೆ ಹೆಸರು. ಹೆಚ್ಚು ಕಡಿಮೆ ಎಲೆಕ್ಷನ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ ಆ ವ್ಯಕ್ತಿ ಭಾರತದ ಪ್ರಜೆ ಹೌದೋ ಅಲ್ವೋ, ನಾಗರಿಕ ಹೌದೋ ಅಲ್ವೋ ಅನ್ನುವ ಅಧಿಕಾರನೇ ಕೊಟ್ಟಂತೆ. ಸ್ನೇಹಿತರೆ, ಆಧಾರ್ ಕಾರ್ಡ್ ನಲ್ಲಿ ಏನೆಲ್ಲಾ ಗೋಲ್ಮಾಲ್ಗಳಾಗ್ತಾ ಇದೆ ಅನ್ನೋದನ್ನ ನೀವು ನೋಡಿದಿರಿ. ವೆಸ್ಟ್ ಬೆಂಗಾಲ್ ನ 24 ಪರಗಣ ಡಿಸ್ಟಿಕ್ ನಲ್ಲಿ ಯಾವ ರೀತಿ ಆಧಾರ್ ಕಾರ್ಡ್ ಗಳನ್ನ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಮಾಡಿಕೊಡಲಾಗ್ತಾ ಇದೆ ಅನ್ನುವ ಸುದ್ದಿಗಳನ್ನ ನೀವು ನೋಡಿದೀರಾ. ಈ ರೀತಿ ಅಕ್ರಮ ಆಧಾರ್ ಕಾರ್ಡ್ ಗಳನ್ನ ಮಾಡಿಸಿದ ಬಾಂಗ್ಲಾ ಅಕ್ರಮ ವಲಸಿಗರು ದಿಲ್ಲಿಯವರೆಗೂ ಬರ್ತಾ ಇದ್ದಾರೆ. ಅಕ್ರಮ ವಲಸಿಗರು ಕೋಟಿ ಸಂಖ್ಯೆಯಲ್ಲಿ ಭಾರತದೊಳಗೆ ನುಸುಳಿದ್ದಾರೆ. ಇದಕ್ಕೆ ಕಾರಣ ಆಧಾರ್ ಕಾರ್ಡ್, ಫೇಕ್ ಆಧಾರ್ ಕಾರ್ಡ್ಗಳು ಸುಲಭವಾಗಿ ಸಿಗ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಆಧಾರ್ ಕಾರ್ಡ್ ನಾವು ಭಾರತದವರು ಅಂತ ಪರಿಚಯ ಮಾಡಿಕೊಳ್ಳೋದಕ್ಕೆ ತೋರಿಸಬಹುದಾದ ಒಂದು ದಾಖಲೆ, ಆದ್ರೆ ಅದು ನಾಗರಿಕತ್ವವನ್ನು ಸಾಬೀತು ಮಾಡೋದಿಲ್ಲ. ಸ್ಪಷ್ಟವಾಗಿ ಕೇಳಿ, ಮತ್ತೊಮ್ಮೆ ಹೇಳ್ತೀನಿ, ಇದು ನಾಗರಿಕತ್ವವನ್ನು ಸಾಬೀತು ಮಾಡಲ್ಲ. ಇಂತಹ ಆಧಾರ್ ಕಾರ್ಡ್ಗಳು ಅಸಲಿನ ನಕಲಿನ ಅಂತೇಳಿ ಚುನಾವಣಾ ಆಯೋಗ ಬೇಕಾದ್ರೆ ತನಿಖೆ ಮಾಡಬಹುದು. ಇಲ್ಲಿ ತನಕ ಆ ಪವರ್ ಇರ್ಲಿಲ್ಲ, ಸುಪ್ರೀಂ ಕೋರ್ಟೇ ಕೊಟ್ಟಾಗಿದೆ. ಇನ್ನು ಮುಂದೆ ಅದೆಂಗೆ ಬಾಂಗ್ಲಾದ ಅಕ್ರಮ ವಲಸಿಗರಿಗೆ ನಕಲಿ ಆಧಾರ್ ಕಾರ್ಡ್ ಗಳ ಮೂಲಕ ವೋಟರ್ ಲಿಸ್ಟ್ ಗೆ ಆಡ್ ಮಾಡ್ತೀರಾ ಮಾಡಿ. ನೆಕ್ಸ್ಟ್ ಇಯರ್ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಇದೆ, ವಿಧಾನಸಭೆಗೆ. ಆಲ್ರೆಡಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ವೆಸ್ಟ್ ಬೆಂಗಾಲ್ ಅಲ್ಲಿ ಶುರುವಾಗಿ ಆಗಿದೆ. ಅಕ್ರಮ ವಲಸಿಗರ ವಾಸಸ್ಥಾನನೇ ವೆಸ್ಟ್ ಬೆಂಗಾಲ್. ಈಗೇನು 65 ಲಕ್ಷ ಜನರನ್ನ ವೋಟರ್ ಲಿಸ್ಟ್ ಇಂದ ಬಿಟ್ಟಿದೆ ಚುನಾವಣಾ ಆಯೋಗ, ಅವ್ರನ್ನ ಸುಮ್ನೆ ಬಿಡ್ತಾರೆ ಅಂತ ಮಾಡಿದೀರಾ?
ಈಗ ಎಲ್ಲ ಕೆದಕ್ತಾರೆ. ಆಧಾರ್ ಕಾರ್ಡ್ ಹೆಂಗ್ ಸಿಕ್ತು, ಎಲ್ಲಿ ಮಾಡಿಸ್ದೆ, ಯಾರ್ ನೀನು, ನಿನ್ನ ಮೂಲ ಏನು, ಎಲ್ಲಿಂದ ಬಂದೆ, ಇಲ್ಲೇನ್ ಕೆಲ್ಸ ಮಾಡ್ತಾ ಇದೀಯಾ, ರೂಟ್ ಇಳಿಯುತ್ತೆ ನೋಡಿ ಚುನಾವಣಾ ಆಯೋಗ, ಹುಡುಕೊಂಡೋಗುತ್ತೆ ಈಗ ಒಬ್ಬೊಬ್ರನ್ನು. ಅವ್ರೇನಾದ್ರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದೇ ಆದ್ರೆ ಶುರುವಾಗುತ್ತೆ ಮಾರಿ ಹಬ್ಬ. ನೀವೇ ನೋಡಿ, 65 ಲಕ್ಷ ಜನರನ್ನ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಇಂದ ಬಿಟ್ಟಿದೆ. ಇಷ್ಟು ದಿವಸ ಇವರೆಲ್ಲ ವೋಟ್ ಹಾಕ್ತಾ ಇದ್ದವರು. ಭಾರತ ಏನೋ ಧರ್ಮಛತ್ರನ, ಯಾವ ಕಡೆಗೆ ಸಾಕ್ತಾ ಇದ್ದೇವೆ ನಾವು? ಇಂತಹವರನ್ನ ಗುರುತಿಸಿ ಹೊರಗಾಕದೇ ಇದ್ರೆ ಏನಾಗಬಹುದು ಯೋಚನೆ ಮಾಡಿ. ಇನ್ ಮುಂದೆ ವೋಟರ್ ಲಿಸ್ಟ್ ಗೆ ಯಾರ ಹೆಸರನ್ನ ಆಡ್ ಮಾಡಬೇಕು, ಯಾರೆಲ್ಲರನ್ನ ಕಿತ್ತೊಗಿಬೇಕು ಅನ್ನೋ ಪರಮಾಧಿಕಾರನ ಸುಪ್ರೀಂ ಕೋರ್ಟ್ ಇಸಿಗೆ ಕೊಟ್ಟಾಗಿದೆ. ಭಾರತೀಯ ನಾಗರಿಕರು ಅಂತ ಪ್ರೂವ್ ಮಾಡುವ ದಾಖಲೆಗಳು ಎರಡೇ ಎರಡು, ಒಂದು ಪಾಸ್ಪೋರ್ಟ್, ಇನ್ನೊಂದು ಜನನ ಪ್ರಮಾಣ ಪತ್ರ. ಇವೆರಡು ಬಿಟ್ಟು ಬೇರೆ ಯಾವುದೇ ದಾಖಲೆ ಕೊಟ್ರು ಅವರು ಭಾರತದ ನಾಗರಿಕರು ಅಂತ ಪ್ರೂವ್ ಆಗೋದಿಲ್ಲ. ಚುನಾವಣಾ ಆಯೋಗಕ್ಕೆ ಈಸಿ ಆಗೋಯ್ತು. ಈ 11 ದಾಖಲೆಗಳನ್ನ ಇಟ್ಕೊಂಡು ವೋಟರ್ ಲಿಸ್ಟ್ ಗೆ ಹೆಸರನ್ನ ಆಡ್ ಮಾಡಿ ವೋಟ್ ಮಾಡ್ತಾ ಇದ್ರಲ್ಲಪ್ಪ ಅಂದಾದುಂದಿ. ಈಗ ಇನ್ವೆಸ್ಟಿಗೇಷನ್ ಇಳಿಯುತ್ತೆ ನೋಡಿ, ಇದರಲ್ಲಿ ಎಷ್ಟು ಜನರಿಗೆ ಜನನ ಪ್ರಮಾಣ ಪತ್ರಗಳಿದಾವೆ, ಇದರಲ್ಲಿ ಎಷ್ಟು ಜನರಿಗೆ ಪಾಸ್ಪೋರ್ಟ್ ಗಳಿದಾವೆ, ನಿಜಕ್ಕೂ ಇವರೆಲ್ಲ ಭಾರತದ ನಾಗರಿಕರು ಹೌದು ಅಲ್ಲವೋ? ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗೋಗ್ಬಿಡುತ್ತೆ. ಕಾಮನ್ ಸೆನ್ಸ್. ವೋಟಿಂಗ್ ರೈಟ್ಸ್ ಯಾರಿಗ್ ಬರೋದು? ಭಾರತದಲ್ಲಿ ಹುಟ್ಟಿರ್ಬೇಕು, ಭಾರತದ ಪ್ರಜೆ ಆಗಿರ್ಬೇಕು. ಇಷ್ಟು ದಿವಸ ಕಳ್ಳ ವೋಟ್ ಹಾಕ್ತಾ ಇದ್ದವರ ನಿದ್ದೆಗೆಟ್ಟೋಗಿದೆ ನೋಡಿ. ಬಿಹಾರದಲ್ಲಿ ಮತಯಾತ್ರೆ ಮಾಡ್ತಾ ಇರೋದು ಇಂಡಿ ಮೈತ್ರಿಕೂಟದ ಉದ್ದೇಶ ಏನ್ ಗೊತ್ತಾ? ಈ ಎಲ್ಲ ಕಳ್ಳದಾರಿಯಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಆಡ್ ಆಗಿರೋರ್ನ ಬಚಾವ್ ಮಾಡೋದು. ಇವರೆಲ್ಲ ವೋಟ್ ಮಾಡೋದು ಇಂಡಿ ಮೈತ್ರಿಕೂಟಕ್ಕೆ. ಇನ್ ಮುಂದೆ ಪಾಸ್ಪೋರ್ಟ್, ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬೇಕಾಗತ್ತೆ. ಎಲೆಕ್ಷನ್ ಕಮಿಷನ್ ಗೆ ಅನುಮಾನ ಬಂದ್ರೆ ಇವುಗಳನ್ನ ಕೇಳುತ್ತೆ. ತೋರಿಸ್ಲಿಲ್ಲ ಅಂದ್ರೆ ದೇಶದಿಂದ ಹೊರದಬ್ಬಲಾಗುತ್ತೆ. ಇನ್ ಮುಂದೆ ಫೇಕ್ ವೋಟ್ ಮಾಡ್ತಾ ಇದ್ದವರೆಲ್ಲರನ್ನ ಗುರುತಿಸಲಾಗುತ್ತೆ. ಇಲಿಗಳು ಬಿಲದಿಂದ ಹೊರಗೆ ಹೇಗೆ ಬರ್ತಾವೆ ನೋಡ್ತಾ ಇರಿ. ಆಧಾರ್ ಕಾರ್ಡ್ ನಾಗರಿಕತೆಯ ಪ್ರಮಾಣ ಪತ್ರ ಅಲ್ವೇ ಅಲ್ಲ. ನೀವು ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಆಡ್ ಮಾಡೋದಕ್ಕೆ ಹೋದಾಗ ಆಧಾರ್ ಕಾರ್ಡ್ ತೋರಿಸಬಹುದು. ಆದ್ರೆ ಎಲೆಕ್ಷನ್ ಕಮಿಷನ್ ಗೆ ಏನಾದ್ರೂ ಅನುಮಾನ ಬಂದು ಪಾಸ್ಪೋರ್ಟ್ ತೋರ್ಸು, ಜನನ ಪ್ರಮಾಣ ಪತ್ರ ತೋರ್ಸು ಅಂದ್ರೆ ತೋರ್ಸ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ವೋಟರ್ ಲಿಸ್ಟ್ ಗೆ ನಿನ್ನ ಹೆಸರು ಆಡ್ ಆಗಲ್ಲ. ಆಗ ಮತ್ತೊಂದು ಆಂಗಲ್ ಅಲ್ಲಿ ತನಿಖೆ ಶುರುವಾಗೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನೀನು ಭಾರತದ ಪ್ರಜೆ ಹೌದು ಅಲ್ವೋ ಅಂತ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತ ಸಿಚುವೇಶನ್ ಅದು. ಈಗ ಅದೆಂಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವೋಟರ್ ಲಿಸ್ಟ್ ಗೆ ಸೇರಿಸ್ಲಿ. ಅದಂಗೆ ಅವರಿಂದ ವೋಟ್ ಪಡೀಲಿ. ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಚುನಾವಣಾ ಆಯೋಗನೇ ಮಾಡೋದು. ಇನ್ಮೇಲೆ ವೋಟ್ ಹಾಕೋ ಅಧಿಕಾರ ಯಾರಿಗಿದೆ, ಯಾರಿಗಿಲ್ಲ. ಅವರು ವೋಟರ್ ಲಿಸ್ಟ್ ಗೆ ಬರುವ ಮುಂಚೆನೆ ಫಿಲ್ಟರ್ ಆಗೋಗ್ಬಿಡ್ತಾರೆ. ಇಂಡಿ ಮೈತ್ರಿಕೂಟದವರು ಕೇಳ್ತಾ ಇದ್ದಿದ್ದು ಹೆಂಗೆ ಗೊತ್ತಾ? ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಅವರನ್ನ ಮತ್ತೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಆಡ್ ಮಾಡ್ಬಿಡ್ಬೇಕಂತೆ ವೋಟರ್ ಲಿಸ್ಟ್ ಗೆ. ಅವರ ಅತ ಪತ ತಳ ಬುಡ ಒಂದೂ ತಿಳ್ಕೊಳ್ಳೋಂಗಿಲ್ಲ. ಅವರು ಭಾರತದವರು ಆಗಿರ್ಲಿ ಇಲ್ದೇ ಇರ್ಲಿ, ನಿಮಗೆ ಯಾಕದೆಲ್ಲ? ಹೀಗ ನಡೆಯೋದು ದೇಶ ಅಂದ್ರೆ ಇಷ್ಟು ದಿವಸ ಅಷ್ಟೊಂದು ಸಡಿಲವಾಗಿತ್ತ? ಇವ್ರಿಗೇನ್ ಬೇಕು? ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಸೇರ್ಬೇಕು, ಅದಕ್ಕೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಮುಗೀತು. ಅಸಲಿ ಆದ್ರೇನು ನಕಲಿ ಆದ್ರೇನು ಆಧಾರ್ ಕಾರ್ಡ್ ಸಿಗುತ್ತೆ. ಮುಂದೆ ಬಿಂದಾಸ್ ಆಗಿ ವೋಟ್ ಹಾಕೊಂಡಿರ್ತಾರೆ. ಇದಕ್ಕೆ ಈಗ ಬ್ರೇಕ್ ಬಿದ್ದಿರೋದು. ಪ್ರಥಮವಾಗಿ 65 ಲಕ್ಷ ಜನರನ್ನ ವೋಟರ್ ಲಿಸ್ಟ್ ಇಂದ ಬಿಟ್ಟಿದೆ ಚುನಾವಣಾ ಆಯೋಗ. ಈಗ ಕೇಳಿ ಚುನಾವಣಾ ಆಯೋಗಕ್ಕೆ ಹೋಗಿ ನನ್ನ ಹೆಸರು ಯಾಕೆ ಬಿಟ್ರಿ ಅಂತ ವಿತ್ ಪ್ರೂಫ್ ಎಕ್ಸ್ಪ್ಲೈನ್ ಮಾಡಿ ಹೇಳುತ್ತೆ ಚುನಾವಣಾ ಆಯೋಗ. ಕಳ್ಳಾಟ, ದೊಂಬರಾಟ ಎಲ್ಲ ಬಯಲಿಗೆ ಬಿತ್ತು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ರಾಹುಲ್ ಗಾಂಧಿ ಅವರ ಪೌರತ್ವದ ವಿಚಾರ ಈಗ ಮತ್ತೆ ಬೆಳಕಿಗೆ ಬಂದಿದೆ. ಮುಂದೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಕೇಳಬಹುದು, ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆ, ಯಾವ ದಾಖಲೆಗಳು ಕೊಟ್ಟಿದ್ದೀರಾ ತೋರಿಸಿ ನಮಗೆ, ಅದರಲ್ಲಿ ನೀವು ಭಾರತ ದೇಶದ ಪ್ರಜೆ ಅಷ್ಟೇನಾ ಅನ್ನೋ ಪ್ರಶ್ನೆಯನ್ನು ಸಹ ಬರುತ್ತೆ. ಕಾಮನ್ ಸೆನ್ಸು. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ನಾಗರಿಕತ್ವವನ್ನೇನಾದ್ರೂ ಹೊಂದಿದ್ರೆ ದ್ವಿಪೌರತ್ವ ಆಗುತ್ತೆ. ಅದು ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ ಲಿಸ್ಟ್ ಇಂದ ಅವರ ಹೆಸರನ್ನು ಕಿತ್ತೊಗೆಯಬೇಕಾಗತ್ತೆ. ಇದಕ್ಕೆ ನೋಡಿ ನಾನು ಹೇಳಿದ್ದು, ಮೋದಿಗೆ ತೋಡಿದ ಕೆಡ್ಡಕ್ಕೆ ಕಾಂಗ್ರೆಸ್ನವರೇ ಬಿದ್ರು ಅಂತ. ಮುಂದಿನ ವರ್ಷ 6 ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆ. ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ SIR ಬರುತ್ತೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ. ಅಲ್ಲೊಂದು ಇಲ್ಲೊಂದು ಸ್ಟೇಟ್ ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇತ್ತು. ಈಗ ಅದಕ್ಕೂ ಮಣ್ಣಾಕಿದೆ ಚುನಾವಣಾ ಆಯೋಗ. ಹಾಗೆ ದೇಖೋ ಹೋತಾ ಹೈ ಕ್ಯಾ. ನೋಡ್ತಾ ಇರಿ ಮುಂದೆ ಇನ್ನೂ ಏನೇನಾಗುತ್ತೆ. ಇದಿನ್ನೂ ಶುರುವಾತು. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.